BJP ಅನೇಕ ಜನ ಇದ್ದಾರೆ ಈ ಬೆಳಗಾವಿ ಜಿಲ್ಲೆಯಲ್ಲೇ ನಾಯಕರು, ಅವರೆಲ್ಲ ಒತ್ತಡ ಹಾಕಿಸಿ ಇದು ಮಾಡಿಸ್ಬೇಕಾಗಿದೆ. ಹೌದು, ಸತೀಶ್ ಜಾರಕಿಹೊಳಿ ಮಾಡಲೇಬೇಕು, ಉಸ್ತುವಾರಿ ಸ್ಥಿತಿಯಿದ್ದಾರೆ, ಮಾಡಿಸಲೇಬೇಕಾಗಿದೆ, ಒಪ್ಪೋಣ ಮಾತನ್ನ. ಜೊತೆಗೆ ನೀವು ಒತ್ತಡ ತರಬೇಕಾಗ್ತದೆ ವಿರೋಧ ಪಕ್ಷ ಆಗಿ. ಆರ್ ಅಶೋಕ್ ಆಗಿರ್ಬೋದು, ಮತ್ತೇನೋ ನಿಮ್ಮ ನಾಯಕರಾಗಿರ್ಬೋದು, ಅವ್ರುಗಳಿಂದ ಒತ್ತಡ ತಂದ, ಮೋದಿಯವರ ಕಡೆಯಿಂದ ಒತ್ತಡ ತರಿಸಲಿಕ್ಕೆ ಹೆಚ್ಚ. ಅದೇ ಕಾಲ ಕಾಂಗ್ರೆಸ್ಸಿಗರು ಸಹಿತ ರಾಹುಲ್ ಗಾಂಧಿಯವ್ರನ್ನ ಒತ್ತಡ ತಂದ ಅಥವಾ ಸಿದ್ದರಾಮಯ್ಯವ್ರನ್ನ ಒತ್ತಡ ತಂದ ಜಿಲ್ಲೆಯನ್ನು ಘೋಷಿಸಿ ಬಿಡುವಂಥ ಕೆಲಸ ಆದರೆ ಭಾಳ ಉತ್ತಮ. ಅದಾಗ್ತದಲ್ಲ ಸಿದ್ದರಾಮಯ್ಯರಿಂದ. ಈರಣ್ಣ ಕಡಾಡಿಯವರು ಹೇಳಿದ್ದಕ್ಕೆ ಹ್ಞೂ ಅಂತಾರೆ ಅವರು, ಮೋಸ್ಟ್ಲಿ ಅನ್ಲಿಕ್ಕಿಲ್ಲ. ಯಾಕೆಂದರೆ ವಿರೋಧ ಪಕ್ಷದವರು ಈರಣ್ಣ ಕಡಾಡಿಯವರು ಹೋಗ್ಲಿಕ್ಕೆ ಕೊನೆಗೆ ಈಗಾಗಲೇ ಒತ್ತಡ ತರ್ತಾ ಇದ್ದಾರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳ್ಕೊಂಡಿದ್ದಾರೆ ಸಾಕಷ್ಟು ಸಲ. ಇಲ್ಲ ನಮಗೂ ಜಿಲ್ಲಾ ಆಗಬೇಕಾಗ್ಯದ ಹೇಳ್ತಾ ಇದ್ದೀವಿ, ಆಗ್ತದೆ ಅಂತೇಳಿ. ಅದು ಇನ್ನಷ್ಟು ತೀವ್ರವಾಗಿ ಹೇಳಿ, ಭಾಳ ಮೆತ್ತಗೆ ಹೇಳಿದ್ರೆ ಕಡಿಮೆ ಆಗೋದಿಲ್ಲ, ಕಡಿಮೆ ಖಡಕ್ಕಾಗಿ ಹೇಳಬೇಕಾಗ್ತದೆ. ಆಗಲೇಬೇಕು ನಮ್ಮದು ಗೋಕಾಕ್ ಜಿಲ್ಲೆ, ಚಿಕ್ಕೋಡಿ ಜಿಲ್ಲೆ ಅಂತೇಳಿ. ಯಾಕೆಂತಂದ್ರೆ ಇಬ್ಬರು ಮಹತ್ವ ಸ್ಥಾನದಲ್ಲಿದ್ದಾರೆ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಸತೀಶ್ ಜಾರಕಿಹೊಳಿ ಅವರು. ಮತ್ತು ಜಿಲ್ಲಾ ಆಗದಿದ್ದಲ್ಲ, ಇದಕ್ಕಾಗಿ ರಾಜೀನಾಮೆ ಕೊಡೋ ಪ್ರಸಂಗ ಬರ್ತದೆ ನಮ್ಮ ಜನರ ಸಲುವಾಗಿ ಅನ್ನುವಂಥ ಧಮಿಕಿನೂ ಹಾಕಬೇಕಾಗ್ತದೇನೋ. ಅದು ಎಷ್ಟು ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇದು ನಾವು ಯಾಕೆ ಸಂದರ್ಭ ಹೇಳ್ತಾ ಇದ್ವಿ, ಒಂದು ದಿನ ಭಾಳಿಲ್ಲ, ಆಲ್ರೆಡಿ ಅಕ್ಟೋಬರ್ ದಾಡ್ತಾ ಇದೆ ದಿನಗಳು. ಅದರಲ್ಲೂ ಈ BDCC ಬ್ಯಾಂಕಿನ ಚುನಾವಣೆ, ಎಲ್ಲರೂ ಇದರಲ್ಲಿ ಇನ್ವಾಲ್ವ್. ಸತೀಶ್ ಅವರಾಗಿರ್ಬೋದು, ಕತ್ತಿಯವರಾಗಿರ್ಬೋದು, ಈರಣ್ಣ ಕಡಾಡಿಯವರಾಗಿರ್ಬೋದು, ಯಾರಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲರೂ ಇದರಲ್ಲಿ. ಹಾಗಾಗಿ ಈ ತಿಂಗಳು ಆಗೋದಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಹೋಗ್ತದೆ. ಯಾಕೆಂದರೆ ಚುನಾವಣೆ ಮುಖ್ಯದಾಗ ಉಳಿದ ಕಡೆ ಇಲ್ಲ. ಸ್ವತಃ ಮೋದಿಯವರು ಚುನಾವಣೆ ಇರೋ ಮುಂದೆ ಕರ್ನಾಟಕದಲ್ಲೇ ಅಲ್ಲೇ ನಿಮಗೆ ಗೊತ್ತದ ಮಣಿಪುರ ಹೊತ್ತಿ ಉರಿತಾ ಇತ್ತು ಅಂತೇಳಿ. ಅಂದ್ರೆ ಚುನಾವಣೆ ಮುಖ್ಯ ಆಗಿಬಿಟ್ಟೋದು ನಮಗೆಲ್ಲರಿಗೂ ಇವತ್ತು. ಅದನ್ನು ಇವತ್ತು ವಿರೋಧ ಪಕ್ಷಗಳು, ಅದರಲ್ಲಿ ಕರ್ನಾಟಕದ ವಿರೋಧ ಪಕ್ಷ ನಮ್ಮ ಆರ್ ಅಶೋಕ್ ಅವ್ರದ್ದು ಇವತ್ತು ಒತ್ತಡ ತರ್ತಾ ಇದ್ದಾರೆ. ನೀವೇನು ಚುನಾವಣೆ ಮಾಡೋರು ಅಥವಾ ಇಲ್ಲಿ ರೈತರ ಸಾಕಷ್ಟು ಒದಗಾವರು ಅಂತೇಳಿ. ಈ ಹಿನ್ನೆಲೆಯಲ್ಲಿ ಇದು ಬೆಳಗಾವಿ ಜಿಲ್ಲೆಯ ಒಡೆಯುವಂಥ ಕೆಲಸ ಅಥವಾ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲಾ ಮಾಡುವಂಥ ಕೆಲಸ ಈ ಎಲ್ಲದರ ಮಧ್ಯದಲ್ಲಿ ಆಗಲೇಬೇಕಾಗಿದೆ. ಇದು ಬಿಡ್ತಿದ್ರೆ ಬಂತು ಗೋಳು. ಈಗಾಗಲೇ ನಮ್ಮ ಅಶೋಕ್ ಗೋಕಾಕದಿಂದ ಅಶೋಕ್ ಪೂಜಾರಿ ಅವರಾಗಿರ್ಬೋದು, ದಸ್ತಗೀರ್ ಪೈಲ್ವಾನ್ ಅವರಾಗಿರ್ಬೋದು, ತಮ್ಮ ಹೋರಾಟ ನಿರಂತರ ಮಾಡ್ತಾನೆ ಇರ್ತಾರೆ. ದಸ್ತಗೀರ್ ಪೈಲ್ವಾನ್ ಅಂತ ಸ್ವತಃ ನಿರಂತರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಎಲ್ಲಿ ಹೋದಲ್ಲ ಕರಿಪಟ್ಟಿ ಹಚ್ಚಿಕೊಂಡು ಎಲ್ಲರೂ ಜಾಗೃತಿ ಮೂಡಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ, ಜಿಲ್ಲಾ ಗೋಕಾಕ್ ಆಗಲಿ ಅಂತೇಳಿ. ಆದರೆ ಚಿಕ್ಕೋಡಿ ಭಾಗದಲ್ಲೂ ಸಹಿತ ಅಲ್ಲಿ ಒತ್ತಡ, ಅಲ್ಲಿ ಜನ ಹೋರಾಟಗಾರ ತರ್ತಾ ಇದ್ದಾರೆ. ಹೋರಾಟ ನಿರಂತರದ ಇದೆ. ಆದರೆ ಇಲ್ಲಿ ನಾಯಕರು, ಅಧಿಕಾರದಲ್ಲಿರುವಂಥವರು